ಧ್ಯಾನ ಮಾಡ್ತಾ ಇರುವಾಗ ಬೇರೆ ಸಮಯಕ್ಕಿಂತ ಹೆಚ್ಚು ಚಂಚಲವಾಗಿರ್ತದೆ ಮನಸ್ಸು ಅಂತ ಹೇಳಿದ್ರಿ ನೀವು. ಅದನ್ನ ನಿಗ್ರಹ ಮಾಡುವುದು ಹೇಗೆ ಅಂತ. ಹೌದು. ಧ್ಯಾನ ಮಾಡುವ ಸಮಯದಲ್ಲಿ ಎರಡು ಮುಖ್ಯವಾದ ವಿಕ್ಷೇಪಗಳು ಮನುಷ್ಯನಿಗೆ ಬರ್ತದೆ. ಒಂದು ಆ ಲಯ ಅಂತ ಹೇಳ್ತಾರೆ, ಅಂದ್ರೆ ನಿದ್ದೆ. ಇನ್ನೊಂದು ವಿಕ್ಷೇಪ ಅಂತ, ಮನಸ್ಸಿನ ಚಾಂಚಲ್ಯ. ಆಮೇಲೆ ಕಷಾಯ ಅಂತ ಹೇಳುವಂತದ್ದು ಒಂದು ದೋಷ ಇದೆ, ರಸಾಸ್ವಾದ ಅಂತ 4 ದೋಷಗಳನ್ನು ಹೇಳ್ತಾರೆ. ಮುಖ್ಯವಾಗಿ ಇದೆರಡು, ಲಯ ಮತ್ತು ವಿಕ್ಷೇಪ. ಲಯ ಅಂದ್ರೆ ನಿದ್ದೆಗೆ ಜಾರುವಂಥದ್ದು. ಆ ಅದಕ್ಕೆ ಕಾರಣ ಏನಂದ್ರೆ, ನಮ್ಮ ದೈನಂದಿನ ಅಭ್ಯಾಸದಲ್ಲಿ ಮನಸ್ಸಿಗೆ ಪ್ರಶಾಂತವಾದ ತಕ್ಷಣ ನಿದ್ದೆಗೆ ಹೋಗಬೇಕು, ತಮೋಗುಣ ಆವಿರ್ಭಾವ ಆಗ್ಬೇಕು ಅಂತ ಅಭ್ಯಾಸ ಆಗ್ಬಿಟ್ಟಿರೋದು ನಿದ್ದೆಗೆ ಹೋಗ್ತೇವೆ. ಇದು ನಿಮ್ಮದು ಆಗಲ್ಲ. ನಿಮ್ಮದು ಸಮಸ್ಯೆ ಏನಂದ್ರೆ, ಧ್ಯಾನಕ್ಕೆ ಕುಳಿತುಕೊಂಡ ತಕ್ಷಣ ಮನಸ್ಸು ವಿಕ್ಷೇಪಕ್ಕೆ ಒಳಗಾಗುತ್ತೆ, ಜಾಸ್ತಿ ಆಲೋಚನೆಗಳನ್ನು ತರುವಂಥದ್ದು. ಇದಕ್ಕೆ ಕಾರಣ ಏನಂದ್ರೆ, ಸುಪ್ತ ಮನಸ್ಸು ಅಂತ ಒಂದಿದೆ. ಅದಕ್ಕೇನ್ ಹೇಳ್ತಾರೆ, ಸಬ್ಕಾನ್ಶಿಯಸ್ ಮೈಂಡ್ ಅಂತ. ಆ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವು ಎಷ್ಟೋ ಭಾವನೆಗಳನ್ನ ಅದುಮಿ ಹಿಡಿದಿರ್ತೇವೆ, ಅಂದ್ರೆ ಒತ್ತಿಡ್ತೇವೆ. ನಮ್ಗೆ ಯಾವ್ದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ವೋ, ಸಾಮಾನ್ಯ ಪ್ರಪಂಚದಲ್ಲಿ ಅದನ್ನ ತೋರಿಸ್ಲಿಕ್ಕೆ ಆಗಲ್ವೋ, ಕ್ರೋಧವೋ ಮತ್ತೊಂದು ಏನೇನೋ ಭಾವನೆಗಳೆಲ್ಲ ಇರ್ತದೆ ನಮ್ಗೆ, ಬೇಸರವೋ ದುಃಖವೋ ಅಳುವೋ ಮತ್ತೊಂದು ಮಗದೊಂದು. ಪ್ರಪಂಚದಲ್ಲಿ ತೋರಿಸ್ಲಿಕ್ಕೆ ಆಗಲ್ಲ, ಅದನ್ನ ಅದುಮಿ ಹಿಡಿತೇವೆ. ಇದು ಧ್ಯಾನ ಕಾಲದಲ್ಲಿ ಏನಾಗ್ತದೆ, ಮನಸ್ಸು ಆದಾಗ ಆ ಸುಪ್ತ ಮನಸ್ಸು ಬಿಚ್ಚಿಕೊಳ್ಳಿಕ್ಕೆ ಆರಂಭ ಆಗ್ತದೆ. ಆವಾಗ ಬೇಡದ ಆಲೋಚನೆಗಳು ಹೊರತೋರ್ಲಿಕ್ಕೆ ಆರಂಭ ಆಗ್ತದೆ. ಅಂದ್ರೆ ಒಬ್ಬ ಧೃತಿಗೆಡಬಾರದು ಸಾಧಕನಾದವನು. ಆ ಮೂಲಕವಾಗಿ ಆ ಮನಸ್ಸಿನ ಭಾವನೆಗಳೆಲ್ಲ ಹೊರಗೆ ಹೋಗ್ತಾ ಇದೆ, ಮನಸ್ಸು ತಿಳಿ ಆಗ್ತಾ ಇದೆ ಎನ್ನುವಂತಹ ಧೈರ್ಯವನ್ನು ಇಟ್ಕೊಂಡು, ಧೃತಿಯನ್ನ ಇಟ್ಟುಕೊಂಡು ಮುಂದುವರಿಸಬೇಕು. ತೀರಾ ಸಾಧ್ಯವೇ ಇಲ್ಲ ಅನ್ನುವ ಪಕ್ಷದಲ್ಲಿ ಧ್ಯಾನದಿಂದ ಹೊರಗೆ ಬರಬಹುದೇ ಹೊರತು, ಅದನ್ನು ಸಹಿಸುವಷ್ಟರ ಮಟ್ಟಿಗೆ ಇದ್ರೆ, ಸಾಧನೆಯನ್ನು ಮುಂದುವರಿಸ್ತಾ ಹೋದ್ರೆ ಅದು ತನ್ನಿಂದ ತಾನೇ ಉಪಶಮನ ಆಗ್ತದೆ, ಮನಸ್ಸು ತಿಳಿ ಆಗ್ತದೆ. ಅಲ್ಲಿ ತನಕ ನಾಮಸ್ಮರಣೆ ಅನ್ನೋದನ್ನ ಮಾಡ್ಬೋದು. ಒಂದೊಮ್ಮೆ ಬೇರೆ ಯಾವ ಸಾಧನೆಗಳಿಲ್ಲದೆ ಮನಸ್ಸನ್ನ ಪ್ರಶಾಂತ ಮಾಡುವ ಅಭ್ಯಾಸ ನೀವು ಮಾಡ್ತಾ ಇದ್ದ ಪಕ್ಷದಲ್ಲಿ, ತುಂಬಾ ಮನಸ್ಸಿನ ಗಲಾಟೆಗಳು ಜಾಸ್ತಿ ಇದೆ ಅಂತ ಆದ್ರೆ, ಅದಕ್ಕೆ ಸಹಾಯವಾಗುವಂಥದ್ದು ನಾಮಸ್ಮರಣೆ ಉಚ್ಚವಾಗಿ ಮಾಡಿ, ಜೋರಾಗಿ ನಾಮಸ್ಮರಣೆ ಮಾಡಿ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್, ಈ ಪ್ರಕಾರ ಮಾಡಿ. ಆಮೇಲೆ ನಿಧಾನ ಉಪಾಂಶ ಜಪವನ್ನು ಮಾಡುವಂಥ. ಈ ರೀತಿ ಮಾಡ್ತಾ ಮಾಡ್ತಾ ಮನಸ್ಸು, ಸುಪ್ತ ಮನಸ್ಸಿನಲ್ಲಿರತಕ್ಕಂತಹ ಅದು ಮಿಡಿದ ಭಾವನೆಗಳೆಲ್ಲ ಹೊರಗೆ ಹೋಗ್ತಾ ಇದ್ದ ಹಾಗೆ ಮನಸ್ಸು ತಿಳಿಯಾಗ್ತಾ ಬರ್ತದೆ. ಸ್ವಲ್ಪ ಕಾಲ ಹಿಡಿಬಹುದು, ಅದು ಅವರವರ ಸಂಸ್ಕಾರಗಳಿಗೆ ಅನುಗುಣವಾಗಿ ಸಮಯ ಹಿಡಿಬಹುದು. ಅದು ನನಗೆ ಕಷ್ಟ ಆಗ್ತಾ ಇದೆ ಮಾನಸಿಕವಾಗಿ ಅಂದ್ರೆ, ಪೂಜೆಯೂ ಒಂದು ಧ್ಯಾನ, ಆದ್ರೆ ತುಂಬಾ ಸ್ಥೂಲವಾದ ಧ್ಯಾನ. ಪೂಜೆಯನ್ನು ಮಾಡಬಹುದು, ಪಾರಾಯಣವನ್ನು ಮಾಡಬಹುದು, ಅಥವಾ ಬೇರೆ ಬೇರೆ ಸ್ಥೂಲವಾದಂತಹ ಉಪಾಯಗಳೆಲ್ಲ ಇದೆ. ಕರ್ಮಯೋಗವು ಒಂದು ಸ್ಥೂಲವಾದ ಉಪಾಯ. ಆ ಪ್ರಕಾರವಾದಂತಹ ಸಾಧನೆ ಮಾಡಬಹುದು. ಒಂದು ಹಂತದಲ್ಲಿ ಮನಸ್ಸನ್ನ ನಿಗ್ರಹಿಸ್ಲಿಕ್ಕೆ ಸಾಮರ್ಥ್ಯ ಬಂದಿದೆ ಅಂದಾಗ ನಾವು ಧ್ಯಾನ ಯೋಗ ಕುಳಿತುಕೊಳ್ಬೇಕು. ಭಗವಂತನು ಕೂಡ ಪ್ರಶಾಂತಾತ್ಮ ವಿಗತ ಭೀಹಿ ಬ್ರಹ್ಮಚಾರಿ ವ್ರತಿ ಸ್ಥಿತ ಮನಸ್ ಸಂಯಮ್ಯ ಮಚ್ಚಿತ್ತ ಯುಕ್ತ ಆಸೀತ ಮತ್ಪರಃ ಅಂದ್ರೆ, ಧ್ಯಾನ ಯೋಗಕ್ಕೆ ಹೋಗೋ ಮೊದಲು ಪ್ರಶಾಂತಾತ್ಮ ವಿಗತ ಭೀಹಿ ಅಂತ ಹೇಳ್ತಾನೆ. ಅಂದ್ರೆ ಒಂದು ಹಂತದ ಪ್ರಶಾಂತತೆ ಇರ್ಬೇಕು. ನನಗೆ ಏಕದಂ ಪ್ರಶಾಂತತೆಯೇ ಇಲ್ಲ ಮನಸ್ಸು ಅಂದಾಗ ಧ್ಯಾನ ಮಾಡೋದು ಕಷ್ಟ ಆಗ್ತದೆ. ಅದಕ್ಕೆ ಕರ್ಮಯೋಗ ಆದ್ಮೇಲೆ ಧ್ಯಾನ ಯೋಗವನ್ನು ಹೇಳ್ತಾರೆ. ಹಾಗೆ ನಮಗೆ ಯಾವ ಮಟ್ಟದಲ್ಲಿದೆ ಡಿಸ್ಟರ್ಬೆನ್ಸ್, ಯಾವ ಹಂತದಲ್ಲಿದೆ ನಾವೇ ಚೆಕ್ ಮಾಡ್ಕೊಳ್ಬೇಕು, ಇನ್ನೊಬ್ರಿಗೆ ಗೊತ್ತಾಗ. ಅತಿಯಾದ ಮಟ್ಟದಲ್ಲಿದೆ ಅಂದ್ರೆ ಸ್ವಲ್ಪ ಕಾಲ ನಾವು ನಾಮಸ್ಮರಣೆಯನ್ನೇ ಅಭ್ಯಾಸ ಮಾಡ್ತಾ, ಅಥವಾ ಸ್ಥೂಲವಾದಂತಹ ಪೂಜೆ ಪಾರಾಯಣಾದಿಗಳಲ್ಲಿ ಸಮಯವನ್ನು ಕಳೀತಾ, ಒಂದು ಹಂತದ ಶಾಂತಿ ಆದ್ಮೇಲೆ ಧ್ಯಾನದ ಅಭ್ಯಾಸ ಮಾಡ್ಬೇಕು. ನನಗೆ ತಡೆದುಕೊಳ್ಳುವಷ್ಟು ಮಟ್ಟಿಗಿದೆ ಡಿಸ್ಟರ್ಬೆನ್ಸ್ ಅಂದ್ರೆ, ಅವಾಗ ಕೃಷ್ಣನೇ ಹೇಳ್ತಾನೆ ಉಪಾಯ, ಅಭ್ಯಾಸ ಯೋಗ ಅಭ್ಯಾಸ ಮತ್ತು ವೈರಾಗ್ಯಾಭ್ಯಾಂ ತನ್ನಿರೋಧ ಅಂತ. ಅಭ್ಯಾಸ ಮಾಡಬೇಕು ಮತ್ತು ವೈರಾಗ್ಯವನ್ನ ಅಭ್ಯಾಸ ಮಾಡಬೇಕು ಅಂತ. ಅದನ್ನ ನಾನು ಮಾತಾಡಿದ್ದೇನೆ ಯೂಟ್ಯೂಬ್ ಅಲ್ಲಿ ಒಂದು ಟಾಪಿಕ್ ಅಲ್ಲಿ. ಅದು ಯಾರಿಗೆ ಅಂದ್ರೆ, ಆಲ್ರೆಡಿ ಒಂದು ಹಂತದ ಪ್ರಶಾಂತತೆ ಇದೆ, ಇನ್ನೂ ಹೆಚ್ಚಿನ ಪ್ರಶಾಂತತೆ ಅಭ್ಯಾಸ ಮಾಡಬೇಕು ಅನ್ನುವ ಮೆಡಿಟೇಷನ್ ಅಭ್ಯಾಸ ಮಾಡುವವರಿಗೆ ಅಭ್ಯಾಸ ವೈರಾಗ್ಯವನ್ನು ಉಪಾಯವಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಪತಂಜಲಿ ಯೋಗ ಸೂತ್ರದಲ್ಲಿ ಬರ್ತದೆ. ಅದೇ ಸಾಧ್ಯ ಇಲ್ಲ ಅನ್ನುವವರಿಗೆ ಸ್ಥೂಲವಾದಂತಹ ಉಪಾಯಗಳನ್ನ ಪ್ರಾಣಾಯಾಮಾದಿಗಳನ್ನು ಕೂಡ ಅನುಸರಿಸಬಹುದು.